ಸ್ನೇಹಿತರೆ, ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತ ಅಂದರೆ ಈ KPTCL ಅಂತ ಏನು ಕರಿತಿಲ್ಲ, ಇದರದ ಕೌನ್ಸಿಲಿಂಗ್ ಡೇಟ್ಗಳನ್ನ ಬಿಟ್ಟಿರ್ತಾರೆ. ಇದು ಯಾವಾಗಂದ್ರೆ ಕೌನ್ಸಿಲ್ ವರದಿ ಮಾಡ್ಕೊಳಕ್ಕೆ 1ನೇ ತಾರೀಕನೇ ಇದು ನೋಟಿಸ್ ರಿಲೀಸ್ ಆಗಿರ್ತೈತಿ. ಎಲ್ಲರೂ ಕೇಳತ್ತಿದ್ರಿ, ಸರ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿರಿ, ಕೌನ್ಸಿಲಿಗೆ ನಮ್ಗೆ ಗೊತ್ತಾಗತ್ರಿ ಅನ್ನತ್ತಿದ್ರಿ. ಅದಕ್ಕಾಗಿ ಈ ವಿಡಿಯೋ ಮಾಡತ್ತನು. ಮತ್ತು ನೀವು ಹೋಗೋ ಮುಂದೆ ಯಾವ ಡಾಕ್ಯುಮೆಂಟ್ಸ್ನ ನೀವು ಅಲ್ಲಿ ವರದಿ ಮಾಡಬೇಕು ಮತ್ತು ಯಾವ ಪ್ಲೇಸ್ ಹೋಗಬೇಕು ಎಲ್ಲವೂ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಇನ್ನೊಂದು ಏನು ರಿಕ್ವೆಸ್ಟ್ ಅಂತಂದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಪ್ರತಿಯೊಂದು KPTCL ಬಗ್ಗೆ ಆಯ್ತು ಮತ್ತು ಎಲ್ಲ ರೀತಿಯ ಗೌರ್ಮೆಂಟ್ ಜಾಬ್ಸ್ ಆಯ್ತು ಮತ್ತು ಜೊತೆಗೆ ಇನ್ನಿತರ ಮಾಹಿತಿಗಳನ್ನ ಡೈಲಿ ನಿಮ್ಗೆ ಅಪ್ಡೇಟನ್ನು ನೀಡ್ತಾ ಇರ್ತಾನು. ಇಲ್ಲಿ ನೋಡ್ಬೋದು, ಸ್ಥಳ ನಿಯುಕ್ತಿಗಾಗಿ ಕೌನ್ಸಿಲಿಂಗ್ ಅಧಿಸೂಚನೆ ಮಾಡಿರ್ತಾರೆ. ಇಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತದಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಸ್ಥಳ ನಿಯುಕ್ತಿಗಾಗಿ ಕೌನ್ಸಿಲಿಂಗ್ ನಡೆಸಿ ನೇಮಕಾತಿ ಆದೇಶ ನೀಡುವ ಬಗ್ಗೆ ಅಂತ ಕೊಟ್ಟಿರ್ತಾರೆ. ಮತ್ತು ಇದು NKK ಕಿರಿಯ ಸ್ಟೇಷನ್ ಪರಿಚಾರಕ ಇದೇನು ಕರಿತೀರ, ಇದು KK ಅದ ಕಲ್ಯಾಣ ಕರ್ನಾಟಕ. ಮತ್ತು ಕಿರಿಯ ಪವರ್ಮ್ಯಾನ್ ಇಲ್ಲಿ ನೋಡಿರಿ, ಕಿರಿಯ ಸ್ಟೇಷನ್ ಪರಿಚಾರಕ KK ಅದ ಮತ್ತು ಕಿರಿಯ ಪವರ್ಮ್ಯಾನ್ KK ಅದ. ಮತ್ತು ಅದ್ರ ಜೊತೆಗೆ NKK ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು NKK ನಾನ್ ಹೈದರಾಬಾದ್ ಕರ್ನಾಟಕ ಏನು ಕರಿತೀವಲ್ಲ, ಈ NKK ಅದ ಕಿರಿಯ ಪವರ್ಮ್ಯಾನ್ ಅದ. ಇದರ ಕೌನ್ಸಿಲಿಂಗನ್ನು ಡೇಟ್ ಬಿಟ್ಟಿರ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮ ಟೆಲಿಗ್ರಾಮ್ ಅಕೌಂಟ್ ಒಂದು ಕ್ರಿಯೇಟ್ ಮಾಡಿರ್ತೀನಿ. ಯಾರು ಜಾಯ್ನ್ ಆಗಿಲ್ಲ ಅಲ್ಲಿ ಜಾಯ್ನ್ ಆಗಿರಿ. ಯಾಕಂದರೆ KPTCL ಪ್ರತಿಯೊಂದು ಮಾಹಿತಿಯನ್ನು ಅಲ್ಲಿ ಅಪ್ಡೇಟ್ ನೀಡ್ತಾ ಇರ್ತಾನೆ. ಇಲ್ಲಿ ಇದ್ರ PDF ಆಯ್ತು ಮತ್ತು KPTCLದು ಲಿಸ್ಟ್ ಆಯ್ತು ಮತ್ತು ಏನು ಫೈನಲ್ ಅಂತಿಮ ಆಯ್ಕೆ ಪಟ್ಟಿಯನ್ನು ಏನು ಪ್ರಕಟಣೆ ಮಾಡಿರ್ತಾರೆ ಆ ಲಿಸ್ಟ್ ಆಯ್ತು, ಹಳಿ ಲಿಸ್ಟ್ ಆಯ್ತು, ಎಲ್ಲವೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ಕೂಡ ನೀವು ನೋಡ್ಕೋಬೋದು. ಹಳಿದು ಕೂಡ ಅಲ್ಲಿ ಅಪ್ಡೇಟ್ ಇದ್ದಿರ್ತೈತಿ. ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತದಲ್ಲಿ ಈಗ ಕಿರಿಯ ಸ್ಟೇಷನ್ ಪರಿಚಾರಕ ಇದು NKK ಮತ್ತು KK ಅದ ಹೈದರಾಬಾದ್ ಕರ್ನಾಟಕ ಮತ್ತು ಈಗ ನಾನ್ ಹೈದರಾಬಾದ್ ಕರ್ನಾಟಕ ಏನು ಕರಿತಿಲ್ಲ ಇದರದ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಇದ್ರದ್ದು NKK ಮತ್ತು KK ಅದ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಕ್ರಮವಾಗಿ ದಿನಾಂಕ 6/8/2025 ಮತ್ತು 25/8/2025 ಕಂಪನಿಯ ಇಲ್ಲಿ ನೋಡ್ಬೋದು, ಇದು ಕಂಪ್ನಿಯ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಿರ್ತಾರೆ. ಮತ್ತು ಇದ್ರ ಜೊತೆಗೆ ಈಗ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಹೊಂದಿ ಎಲ್ಲ ದಾಖಲಾತಿಗಳ ನೈಜತೆ ಮತ್ತು ಸಿಂಧುತ್ವ ಪ್ರಮಾಣಪತ್ರ ಸ್ವೀಕೃತಿಗೊಂಡಿರುವ ಅಭ್ಯರ್ಥಿಗಳ ವಿವರಗಳನ್ನು ಅನುಬಂಧ 1, 2, 3 ಮತ್ತು 4ರಲ್ಲಿ ತಿಳಿಸಲಾಗಿರ್ತೈತಿ. ಸೊ ಇಲ್ಲಿ ನೋಡ್ಬೋದು, ಅನುಬಂಧ 1, 2, 3 ಮತ್ತು 4ರಲ್ಲಿ ತಿಳಿಸಿರುವ ಅಭ್ಯರ್ಥಿಗಳ ಸ್ಥಳ ನಿಯುಕ್ತಿ ಮತ್ತು ನೇಮಕಾತಿ ಆದೇಶ ಜಾರಿಗೊಳಿಸಲು ದಿನಾಂಕ 10/12/2025 ಮತ್ತು 11/12/2025 ಕೌನ್ಸಿಲಿಂಗ್ ನಡೆಸುತ್ತಿರುವುದರಿಂದ ಸದರಿ ಅಭ್ಯರ್ಥಿಗಳು ತಮ್ಮ ಮೂಲ ಗುರುತಿನ ಚೀಟಿ ಯಾವಂದ್ರೆ ಆಧಾರ್ ಕಾರ್ಡ್ ಅಥವಾ ಮತದಾರರ ಚೀಟಿ ಮತ್ತು ಚಾಲನಾ ಪರವಾನಗಿ ಮತ್ತು ಪಾಸ್ಪೋರ್ಟ ಮತ್ತು ಪ್ಯಾನ್ ಕಾರ್ಡ್ ಹಾಗೂ ಗುರುತಿನ ಚೀಟಿಯು ಒಂದು ಸ್ವದೃಢೀಕೃತ ಪ್ರತಿಯೊಂದಿಗೆ ಈ ಕೆಳಕಂಡ ಸ್ಥಳಗಳಲ್ಲಿ ನಿಗದಿತ ದಿನಾಂಕ ಮತ್ತು ನಿಗದಿತ ಸಮಯಕ್ಕೆ ತಪ್ಪದೆ ವರದಿ ಮಾಡಿಕೊಳ್ಳಲು ತಿಳಿಸಿದೆ. ಅಂದರೆ ಇವೇನು ಜೆರಾಕ್ಸ್ ಅದಾವಲ್ಲ, ಈಗ ಆಧಾರ್ ಕಾರ್ಡ್ ಬತ್ತು, ಈಗ ವೋಟಿಂಗ್ ಕಾರ್ಡರ, ಇದ್ರೊಳಗೆ ಚಾಲನಾ ಪರವಾನಗಿ ಪತ್ರರ, ಪಾಸ್ಪೋರ್ಟ್ ಪ್ಯಾನ್ ಕಾರ್ಡ್ ಇದ್ರೊಳಗೆ ಯಾವುದಾದ್ರೂ ಒಂದು ಜೆರಾಕ್ಸ್ ಪ್ರತಿಯನ್ನು ನೀವು ತಪ್ಪದೇ ವರದಿಯನ್ನು ಮಾಡಬೇಕಾಕತಿ. ಅವ್ರು ಪ್ಲೇಸ್ ಕೊಟ್ಟಿರ್ತಾರೆ, ಆ ಪ್ಲೇಸ್ಗೆ ನೀವು ವರದಿಯನ್ನು ಮಾಡಬೇಕಾಕತಿ. ಅದರೊಳಗೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸನ್ನು ಇಲ್ಲಿ ನೋಡ್ಬೋದು. ವಿದ್ಯಾರ್ಥಿಗಳೇ, ದಿನಾಂಕ 10/12/2025 ಬೆಳಗ್ಗೆ ಟೈಮಿಂಗ್ ಇದ್ದಿರ್ತೈತಿ 10 ಗಂಟೆ. ಮತ್ತು ಈ NKK ಅದ ಕಿರಿಯ ಸ್ಟೇಷನ್ ಪರಿಚಾರಕ ಅಂತ ಏನು ಕರಿತಿರಲ್ಲ, ಇದು ನಾನ್ ಹೈದರಾಬಾದ್ ಕರ್ನಾಟಕದ ಇದು ಅಂತಿಮ ಆಯ್ಕೆ ಪಟ್ಟಿ ಕ್ರಮ ಸಂಖ್ಯೆ 1ರಿಂದ 250ರವರೆಗೆ ಇವರ ಸ್ಥಳ ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತ ಲೆಕ್ಕಾಧಿಕಾರಿಗಳ ಸಂಘ, ಸ್ವಿಲ್ಜರ್ ಜೂಬಿಲಿ ಕಟ್ಟಡ, ರೇಸ್ ಕೋರ್ಸ್ ಕ್ರಾಸ್ ರಸ್ತೆ, ಹೊಸ ಕಾಂಗ್ರೆಸ್ ಪಕ್ಷದ ಕಚೇರಿ ಎದುರು ಆನಂದರಾವ್ ವೃತ್ತ, ಬೆಂಗಳೂರು. ಈ ಸ್ಥಳಕ್ಕೆ ನೀವು ವರದಿಯನ್ನು ನೀಡಬೇಕಾಕತಿ. ಯಾರಂದ್ರೆ ಈಗ ಇಲ್ಲಿ ನೋಡ್ರಿ, 1ರಿಂದ 250ರವರೆಗೆ ಬರ್ತಕ್ಕಂಥ ಅಂತಿಮ ಆಯ್ಕೆ ಪಟ್ಟಿಯ ಕ್ರಮ ಸಂಖ್ಯೆಯಲ್ಲಿ ಬರ್ತಕ್ಕಂತಹ ಈ ಅಭ್ಯರ್ಥಿಗಳು ನೀವು ಈ ಸ್ಥಳಕ್ಕೆ ನೀವು ವರದಿಯನ್ನು ನೀಡಬೇಕಾಕತಿ. ಮತ್ತು ದಿನಾಂಕ 11/12/2025 ಇಲ್ಲಿಯೇ ಯಾವ ವಿದ್ಯಾರ್ಥಿಗಳು ಹೋಗ್ಬೇಕಂದ್ರೆ, ಈಗ ಇಲ್ಲಿ ಬರ್ತಕ್ಕಂಥ ಇದು NKK ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕದ ಇದರೊಳಗೆ ಕಿರಿಯ ಸ್ಟೇಷನ್ ಪರಿಚಾರಕದ ಅಭ್ಯರ್ಥಿಗಳು ಇಲ್ಲಿ ಅಂತಿಮ ಆಯ್ಕೆ ಪಟ್ಟಿ ಕ್ರಮ ಸಂಖ್ಯೆ 251ರಿಂದ 390ರವರೆಗಿನ ಅಭ್ಯರ್ಥಿಗಳು ಮತ್ತು ಇದ್ರ ಜೊತೆಗೆ KKKದ ಕಿರಿಯ ಸೆಷನ್ ಪರಿಚಾರಕ 1ರಿಂದ 20ರವರೆಗಿನ
ಇಲ್ಲಿ 1ರಿಂದ 20ರವರೆಗೆ ಬರ್ತಕ್ಕಂತಹ ಕ್ರಮ ಸಂಖ್ಯೆ ವರ್ಗದ ಅಭ್ಯರ್ಥಿಗಳು ಮತ್ತು ಈಗ NKK ಕಿರಿಯ ಪವರ್ಮೆನ್ ಅದ 1ರಿಂದ 72 ಮತ್ತು ಕಿರಿಯ ಪವರ್ಮೆನ್ KKK ಅದ ಇವ್ರದ 1ರಿಂದ 9 ಇವೆಲ್ಲ ಅಭ್ಯರ್ಥಿಗಳು ನೀವು ಈ ಸ್ಥಳಕ್ಕೆ ಹೋಗ್ಬೇಕಾಕೈತಿ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಲೆಕ್ಕಾಧಿಕಾರಿಗಳ ಸಂಘ, ಶಿಲ್ಜರ್ ಜುಬ್ಲಿ ಕಟ್ಟಡ, ರೇಸ್ ಕೋರ್ಸ್ ಕ್ರಾಸ್ ರಸ್ತೆ ಮತ್ತು ಹೊಸ ಕಾಂಗ್ರೆಸ್ ಪಕ್ಷದ ಕಚೇರಿ, ಆನಂದರಾವ್ ವೃತ್ತ, ಬೆಂಗಳೂರು. ನೀವು ಈ ಸ್ಥಳಕ್ಕೆ ನೀವು ವರದಿಯನ್ನು ನೀಡಬೇಕಾಕೈತಿ. ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ನೀವು ಜೆರಾಕ್ಸ್ ಒಯ್ಬೇಕಾಕೈತಿ. ಈಗ ಅವರು ಯಾವಾಗ ಕೊಟ್ಟಾರಂದ್ರೆ ಇಲ್ಲಿ ನೋಡ್ರಿ ನಾನು ಹೇಳ್ತೀನಿ, ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ. ಈಗ ಆಧಾರ್ ಕಾರ್ಡ್ ಆಯ್ತು, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್ ಇವುಗಳಲ್ಲಿ ಯಾವುದಾದ್ರೂ ಒಂದು ನೀವು ಡಾಕ್ಯುಮೆಂಟ್ಸ್ಗಳನ್ನ ತಪ್ಪದೇ ವರದಿಯನ್ನು ಮಾಡಬೇಕಾಕೈತಿ. ಈ ರೀತಿಯಾಗಿ ಕೌನ್ಸಿಲಿಂಗ್ ಇದಿರ್ತೈತಿ. ಮತ್ತು ಇದ್ರ ಬಗ್ಗೆ ಇನ್ನೂ ಏನಾದರೂ ಗೊತ್ತಾಗ್ಲಿಕ್ಕಂತಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ಆಗ್ಬೋದು. ಅದರ ಲಿಂಕ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇದ್ದಿರ್ತೈತಿ ನೋಡ್ರಿ, ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಪ್ರತಿಯೊಂದು KPTCL ಬಗ್ಗೆ ಆಯ್ತು, ಎಲ್ಲ ರೀತಿಯ ಜಾಬ್ಸ್ ಬಗ್ಗೆ ಆಯ್ತು ಡೈಲಿ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತಾನೆ. ಮತ್ತು ಈಗ 2026 ನೆಕ್ಸ್ಟ್ ಅಧಿಸೂಚನೆ ಆಗ್ಬೋದು ನನ್ನ ಪ್ರಕಾರ. ನೋಡೋಣ ಅದಾಕತಿ ಏನು ಮಾಡ್ತೈತಿ ನೋಡಿ, ವೇಟ್ ಮಾಡೋಣ. ಅದಾತಂದ್ರೆ ಅದನ್ನು ಕೂಡ ವಿಡಿಯೋ ಮಾಡ್ತಾನೋ, ಅದು ಎಕ್ಸಾಮ್ ಆಕೋತಿ ಏನೋ ಅದ್ರ ಬಗ್ಗೆ ನೋಡೋಣ, ಏನೇನು ವೇಟ್ ಮಾಡೋಣ, ಏನಾಕೈತಿ ನೋಡೋಣ.